ಅಲ್ಲ ಶ್ರಾವಣಿ, ಎಂತ ಗತಿ ಬಂತು ನಿನಗೆ? ಅಲ್ಲ, ಎಲ್ಲಿ ನಿಂತಿದ್ಯಾ ಅಂತ ನೋಡು. ಅದೇನೋ ಅಂತಾರಲ್ಲ, ಬೀದಿಗೆ ಬರೋದು ಅಂತ. ಆ ಮಾತು ನಿನಗೆ ನಿಮ್ಮ ಅಪ್ಪ ಅಮ್ಮಂಗೆ ಕರೆಕ್ಟಾಗಿ ಸೂಟ್ ಆಗತ್ತೆ. ಏನ್ ಮಾಡೋದು, ಇದೇ ಮನೇಲೆ ನೀನು ಆಡಿದ್ದು, ಕುಣಿದಿದ್ದು, ಬೆಳೆದಿದ್ದು ಎಲ್ಲ. ಆದ್ರೆ ಈಗ ಇದೇ ಮನೆ ಒಳಗಡೆ ನೀನ್ ಬರಕ್ಕಾಗ್ತಿಲ್ಲ. ಆವತ್ತು ಇದೇ ಮನೆಯಿಂದ ನೀನ್ ನನ್ನನ್ನ ಹೊರಗಡೆ ಹಾಕ್ತೆ. ಇನ್ ಯಾವತ್ತು ಈ ಮನೆ ಕಡೆ ತಲೆನೂ ಹಾಕ್ಬಾರ್ದು. ಯಾಕಂದ್ರೆ ಇದು ನನ್ನ ಮನೆ. ನಿನ್ನನ್ನ ನಾನು ಜೀವ ಸಹಿತ ಉಳಿಸ್ತಾ ಇರೋದೇ ಹೆಚ್ಚು. ಬದುಕಿದ್ಯಾ ಅಂದ್ಕೊಂಡು ಹೊರಟೋಗಿಲ್ಲಿಂದ. ಆದ್ರೆ ಇವತ್ತು ನೀನಿಡೀ ಫ್ಯಾಮಿಲಿನೇ ನನ್ನ ಮನೆಯಿಂದ ಆಚೆ ಹಾಕಿದ್ದೀನಿ. ಹಾಗಂತ ನೀನು ನನ್ನನ್ನ ನಿನ್ ಕುಟುಂಬದವಳಲ್ಲ ಅಂತ ಅನ್ಕೋಬೇಡ. ನಾನು ನಿನ್ ಕುಟುಂಬದವಳೆ. ಆದ್ರೆ ನಿಮ್ಮ ಅಪ್ಪ ಅಮ್ಮ ಬೇರೆ, ನಾನು ಬೇರೆ. ಹೌದು, ಕರೆಕ್ಟಾಗಿ ಹೇಳ್ದೆ. ನೀನೇ ಬೇರೆ, ನಮ್ಮ ಅಪ್ಪ ಅಮ್ಮನೇ ಬೇರೆ. ನಮ್ಮ ಅಪ್ಪ ಅಮ್ಮ ಸ್ವರ್ಗದಲ್ಲಿರ್ಬೇಕಾದಂಥವ್ರು, ನೀನು ನರ್ಕದಲ್ಲಿರ್ಬೇಕಾದಂಥವ್ಳು. ನಮ್ಮ ಅಪ್ಪ ಅಮ್ಮ ದೇವತೆಗಳು, ನೀನು ರಾಕ್ಷಸಿ. ನಮ್ಮ ಅಪ್ಪ ಅಮ್ಮ ಮನುಷ್ಯತ್ವ ಇರೋರು, ಹೃದಯವಂತಿಕೆ ಇರೋರು. ಆದ್ರೆ ನೀನು ಮನುಷ್ಯತ್ವನ ಇಲ್ಲದೆ ಇರೋ ಮೃಗ. ನಮ್ಮ ಅಪ್ಪ ಅಮ್ಮ ಮತ್ತೆ ನೀನು ಹೇಗ್ ಒಂದೇ ಅಂತ ಹೇಳೋದಕ್ಕಾಗತ್ತೆ? ಇಷ್ಟಾದ್ರೂ ನಿನ್ ದುರಹಂಕಾರಕ್ಕೆ ಏನು ಕಡಿಮೆ ಇಲ್ಲ. ಏನ್ ಮಾಡಕ್ಕಾಗತ್ತೆ? ಈ ಮಿಡಲ್ ಕ್ಲಾಸ್ ಜನಕ್ಕೆ ಮಾತೇ ಅಸ್ತ್ರ, ಅದೇ ಅವ್ರ ಬಂಡವಾಳ. ಹೌದು, ನಾವು ಮಿಡಲ್ ಕ್ಲಾಸ್ ಜನಗಳೇ. ಆದ್ರೆ ನಮ್ಮ ಮನೆಯಲ್ಲಿ ಪ್ರೀತಿ, ಸಂತೋಷ ಇದೆ. ನೀನಿರೋ ಕಡೆ ಬರೀ ಸೇಡು, ದ್ವೇಷನೇ ಇದೆ. ನಾವು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ, ನೀನು ಕುತಂತ್ರ ಮಾಡ್ಕೊಂಡ್ ಬದುಕ್ತಾ ಇದೀಯ. ನಿನ್ನಂತವಳು ಯಾವತ್ತೂ ನಮ್ ಸರಿಸಮ ಆಗದೇ ಇಲ್ಲ. ಶ್ರಾವಣಿ, ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಎಟಕ್ದೇ ಇರೋ ದ್ರಾಕ್ಷಿ ಹುಳಿ ಅಂತಾರಲ್ಲ, ಹಾಗಾಯ್ತು ನಿನ್ ಕತೆ. ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಕಳ್ಕೊಂಡ್ಮೇಲೆ ಅಯ್ಯೋ ನನಗಿದೆಲ್ಲ ಬೇಕಾಗೇ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನಿಮ್ಮಪ್ಪ ಎಲ್ಲ ಕಳ್ಕೊಂಡು ಬೀದಿ ಬೀದಿ ಅಲಿತಿದ್ದಾರೆ. ನನಗೆ ಹೊಟ್ಟೆ ಉರಿತಿದೆ ಅಂಥದ್ರಲ್ಲಿ ನಿನಗೆ ಹೊಟ್ಟೆಗೆ ಬೆಂಕಿನೇ ಹಾಕ್ತಂಗಿರ್ಬೇಕಲ್ವಾ? ಏನ್ ಮಾಡಕ್ಕಾಗತ್ತೆ? ಈಗ ನೀವೆಲ್ಲರೂ ಆ ಮುರ್ಕಲ್ ಮನೇಲೇ ಇರ್ಬೇಕಾಗತ್ತಲ್ವಾ? ಆಕ್ಚುಲಿ ನಿನ್ನಂತವಳಿಗೆ ಅದೇ ಸರಿ. ಇಂಥ ದೊಡ್ಡ ಮನೆ ಕಡೆ ನಿನ್ ನೆರಳು ಕೂಡ ಬೀಳ್ಬಾ. ಈ ಮನೆ ಒಳಗ್ ಬರೋ ಯೋಗ್ಯತೆನೂ ನಿನಗಿಲ್ಲ. ಹೊಟ್ಟೋಗಿಲ್ಲಿಂದ. ನನಗೇನು ಈ ಮನೆಗೆ ಬರ್ಬೇಕು, ಇಲ್ಲಿ ಬಾಳ್ವೆ ಮಾಡ್ಬೇಕು ಅನ್ನೋ ಆಸೆ ಇಲ್ಲ. ನಾನು ಇಲ್ಲಿಗೆ ಬಂದಿದ್ದು ಸಾವಿತ್ರಿನ ನೋಡೋದಕ್ಕೆ, ಸಾವಿತ್ರಿ ಜೊತೆ ಮಾತಾಡೋದಕ್ಕೆ, ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ. ಓಹ್, ನೀನು ಇವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ? ಅಷ್ಟಕ್ಕೂ ಇವಳ ಬಗ್ಗೆ ಕಾಳಜಿ ಮಾಡೋದಕ್ಕೆ ನೀನ್ ಯಾರು? ಇವಳು ಈ ಮನೆಯಲ್ಲಿ ಸೊಸೆಯಾಗಿರ್ತಾಳೋ, ನಾವು ಅವಳನ್ನ ಚೆನ್ನಾಗಿ ನೋಡ್ಕೋತೀವೋ ಅಥವಾ ನಾವು ಇವಳನ್ನ ಜೀತಕ್ಕೆ ಇಟ್ಕೋತೀವೋ, ಅದೆಲ್ಲ ನಿನಗೆ ಬೇಕಾಗದೇ ಇರೋ ವಿಷಯ. ಹೊಟ್ಟೋಗಿಲ್ಲಿಂದ. ನಮಗೊತ್ತು ನಾವು ಇವಳನ್ನ ಹೇಗ್ ನೋಡ್ಕೋಬೇಕು ಅಂತ. ಯಾವುದೇ ಕಾರಣಕ್ಕೂ ಈ ಮನೆ ಒಳಗೆ ನಿನ್ ಕಾಲು ಇಡಬಾರ್ದು. ಸಾವಿತ್ರಿ, ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನಮಗ್ ಟೈಮ್ ಇಲ್ಲ. ಮನುಷ್ಯತ್ವ ಇರೋರ್ಗ್ ಮಾತ್ರ ನನ್ ಮಾತಾಡ್ತಾ ಆಗುತ್ತೆ. ನೀನ್ ಬಾ ನನ್ ಜೊತೆ. ಶ್ರವಣಿ, ನನ್ ಮಾತು ಕೇಳು. ನೀನ್ ಇಲ್ಲಿಂದ ಹೊಂಟೋಗ್ಬಿಡು. ಅವಳು ಹೇಳಿದ ಅರ್ಥ ಆಗ್ಲಿಲ್ವಾ ನಿನ್ಗೆ? ಹೋಗ್ತಾ ಇರಿ ಇಲ್ಲಿಂದ. ಬಾ ಬಾ ಅಂದೆ. ಏನಿನ್ನು ನಿಂತ್ಕೊಂಡು ನೋಡ್ತಿದ್ಯಾ? ಹೋಗ್, ಗೇಟ್ ಹಾಕು. ಸರಿ ಮೇಡಮ್. ಶ್ರಾವಣಿ,
ಈ ಮನೆ ನಿಂದು ಅಂತ ಹೇಳಿ ನಿನ್ನನ್ನು ತಡಿಬಹುದು, ಆದರೆ ಹಾದಿ ಬೀದಿಯಲ್ಲಿ ಹೋಗೋರು ನನ್ನಂಥ ಸಾಮಾನ್ಯ ಪ್ರಜೆಗಳು. ಅವರು ಕೋಪ ಬಂದರೆ ಅವ್ರು ಏನು ಮಾಡ್ತಾರೆ ಅಂತ ನಿನಗೆ ಗೊತ್ತಾಗ್ಬೇಕಲ್ವಾ? ಇವತ್ತು ಕಲ್ಲು ನಿನ್ನ ಬ್ಯಾನರ್ಗೆ ಬಿದ್ದಿದೆ. ನೀನು ಹೀಗೆ ಆಡ್ತಿದ್ರೆ ನಾಳೆ ನಿನ್ನ ಅಹಂಕಾರಕ್ಕೆ ಧಕ್ಕೆ ಬೀಳುತ್ತೆ. ರಾಜಕೀಯದಲ್ಲಿ ಬೆಳಿಬೇಕು ಅನ್ಕೊಂಡಿದ್ಯಾ ಅಲ್ವಾ? ಆದರೆ ಇನ್ಮುಂದೆ ನಿನ್ನನ್ನು ಹೇಗೆ ಬೆಳೆಸ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನಿನ್ನನ್ನು ನಾಶ ಮಾಡೋದೇ ನನ್ನ ಗುರಿ. ನನ್ನ ಗುರಿ ಮೀರಿ ನೀನು ಹೇಗೆ ಗೆಲ್ತೀಯ ಅಂತ ನಾನು ನೋಡ್ತೇನೆ. ಇದು ನಾನು ನಿನಗೆ ಹಾಕ್ತಿರೋ ಚಾಲೆಂಜ್. ಮೇಡಮ್ ಥೋಡೆ ನೀರು ಕುಡೀರಿ. ನಿಧಾನ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಇಷ್ಟಕ್ಕೂ ಅಲ್ಲಿ ಏನಾಯ್ತು ಮಗಳೇ? ನಮಗಿಲ್ಲಿ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಬಾ ನನ್ನ ಜೊತೆ. ಶ್ರಾವಣಿ, ನನ್ನ ಮಾತು ಕೇಳು. ನೀನು ಇಲ್ಲಿಂದ ಹೊಂಟೋಗ್ಬಿಡು. ಅವಳು ಹೇಳಿದ ಅರ್ಥ ಆಗ್ಲಿಲ್ವಾ ನಿನಗೆ? ಹೋಗ್ತಾ ಇರಿ ಇಲ್ಲಿಂದ, ಬಾ. ಎಂಥ ಪಾಪಿ ಅವಳು. ಅವಳು ಈ ಜನ್ಮದಲ್ಲಿ ಬದಲಾಗೋದಿಲ್ಲ. ಅಂಥವರೆಲ್ಲ ಬದಲಾಗ್ತಾರೆ ಅಂತ ಅಂದ್ಕೊಳ್ಳಬಾರ್ದಪ್ಪ. ಅಂಥವರೆಲ್ಲ ಸುಟ್ಟು ಬೂದಿ ಆಗಬೇಕು. ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬಾರ್ದು. ಸುಬ್ಬು, ನಾವು ಈಗಷ್ಟೇ ನೆಮ್ಮದಿನ ಸಂತೋಷನ ಕಂಡ್ಕೋತಾ ಇದ್ದೀವಿ. ಈ ಸೇಡು ದ್ವೇಷಕ್ಕೆಲ್ಲ ಈ ಸಮಯ ಅಲ್ಲ ಕಣೋ. ದ್ವೇಷ ಮಾಡ್ಕೊಂಡು ಇದನ್ನೆಲ್ಲ ಮುಂದುವರ್ಸೋ ಮನ್ಸು ನನಗೂ ಇರ್ಲಿಲ್ಲ ಅಪ್ಪ. ಆದ್ರೆ ಅವಳು ನಿಮ್ ಬಗ್ಗೆ, ಅಮ್ಮನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ಲು. ಅದನ್ನೆಲ್ಲ ಕೇಳಿಸ್ಕೊಳ್ಳೋ ತಾಳ್ಮೆನೆ ನನಗಿರ್ಲಿಲ್ಲ. ರಕ್ತ ಕುದೀತಾ ಇತ್ತಪ್ಪ. ಆ ಕ್ಷಣದಲ್ಲಿ ಅವಳನ್ನ ಕೊಂದು ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಶ್ರಾವಣಿ, ಇಲ್ಲ ಅಮ್ಮ, ನನಗೆ ಅವಳನ್ನ ಕೊಲ್ಲುವಷ್ಟು ಕೋಪ ಇದ್ರು ದುಡುಕಿ ಏನೇನೋ ನಿರ್ಧಾರ ತಗೋಬಾರ್ದು ಅಂತ ಯೋಚನೆ ಮಾಡೋಷ್ಟು ವಿವೇಕನೂ ಇದೆ. ನಾನು ಸಾಲಿಗ್ರಾಮದ ಕುಡಿ, ದುಡುಕಿ ಅನಾಹುತ ಮಾಡಿ ಅಪರಾಧಿ ಅಂತ ನಾನು ಅನ್ನಿಸ್ಕೊಳ್ಳಲ್ಲ ಅಮ್ಮ. ಆ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ.